ಕಲಕೇರಿಯಲ್ಲಿ ಶಾಂತಿಯುತವಾಗಿ ಪವಿತ್ರ ರಂಜಾನ್ ಹಬ್ಬ ಆಚರಣೆ. ತಾಳಿಕೋಟಿ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ದಿನಾಂಕ 21-3-2026 ಶನಿವಾರ ಪವಿತ್ರ ರಂಜಾನ್ ಹಬ್ಬವನ್ನು ಎಲ್ಲ ಮುಸ್ಲಿಂ ಬಾಂಧವರು ಅತ್ಯಂತ ಶಾಂತ ಹಾಗೂ ಸೌಹಾರ್ದಯುತವಾಗಿ ಆಚರಣೆ ಮಾಡಿದರು. ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ನಮಾಜ್ ವೇಳೆ ಮೌಲಾನಾ ನಾಸಿರ್ ಉಂಗ್ರಿಯವರು ಮಾತನಾಡಿ, 1 ತಿಂಗಳ ಉಪವಾಸದ ನಂತರ ಎಲ್ಲರೂ ಅಲ್ಲಾಹ್ನಲ್ಲಿ ಪ್ರಾರ್ಥನೆ ಮಾಡಿ ಪಾಪಗಳಿಂದ ವಿಮುಕ್ತರಾಗಲಿ ಎಂದು ಹಾರೈಸಿದರು. ಜೊತೆಗೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ತಾಯಿ ತಂದೆಯರನ್ನು ಗೌರವಿಸಬೇಕು ಹಾಗೂ ಕೆಟ್ಟ ಕಾರ್ಯಗಳಿಂದ ದೂರವಿರಬೇಕು ಎಂದು ಅವರು ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ವಿಜಯಪುರದ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಅವರು ಹಬ್ಬದಲ್ಲಿ ಭಾಗವಹಿಸಿ ನಾವೆಲ್ಲರೂ ಒಂದಾಗಿ ಸಮಾಜವನ್ನು ಬೆಳೆಸಬೇಕು ಎಂದು ಕರೆ ನೀಡಿದರು. ಈದ್ಗಾ ಕಟ್ಟಡ ಅಭಿವೃದ್ಧಿಗಾಗಿ ನಿಮ್ಮೆಲ್ಲರ ಒಪ್ಪಿಗೆ ಇದ್ದರೆ 1 ಲಕ್ಷ ರೂಪಾಯಿ ದೇಣಿಗೆ ನೀಡುವುದಾಗಿ ಘೋಷಿಸಿದರು. ಈ ಘೋಷಣೆಗೆ ಮುಸ್ಲಿಂ ಬಾಂಧವರು ಹರ್ಷ ವ್ಯಕ್ತಪಡಿಸಿ ಅವರಿಗೆ ಶುಭಾಶಯ ಕೋರಿದರು. ಕಾರ್ಯಕ್ರಮದಲ್ಲಿ ಕಲಕೇರಿ ಗ್ರಾಮದ ಮುಖಂಡರಾದ ಮಶಾಕ್ ಸಾಬ್ ವಾಲಿಭಾವಿ, ಖಾಜಾ ಮೀನ್ ವಾಲಿಭಾವಿ, ಆದರ್ಶ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಜಹಾಂಗೀರ್ ಪಾಷಾ ಸಿರಸಗಿ, ಡಾಕ್ಟರ್ ಹಸನ್ ನಾಗಾವಿ, ರಾಜಾ ಅಹಮದ್ ಸಿರಸಗಿ, ಮೆಹಬೂಬ್ ಮೇಲಿನಮನಿ, ನಬೀಲಾಲ್ ನಾಯ್ಕೋಡಿ, ದಾವಲ್ ಮೈಕೋಡಿ, ರಫೀಕ್ ಮುಲ್ಲಾ, ಆರಿಫ್ ಕೆಂಬಾವಿ, ಮಹಮ್ಮದ್ ಕೆಂಬಾವಿ ಸೇರಿದಂತೆ ಸಾವಿರಾರು ಮುಸ್ಲಿಂ ಬಾಂಧವರು ಭಾಗವಹಿಸಿದರು. ಹಬ್ಬದ ಸಂದರ್ಭದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಿದ ಕಲಕೇರಿ ಪೊಲೀಸ್ ಠಾಣೆಯ ಸುರೇಶ್ ಮಂಟೂರ್ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗೆ ಮುಸ್ಲಿಂ ಸಮುದಾಯದವರು ಅಭಿನಂದನೆಗಳನ್ನು ಸಲ್ಲಿಸಿದರು. ಒಟ್ಟಿನಲ್ಲಿ ಕಲಕೇರಿ ಗ್ರಾಮದಲ್ಲಿ ಪವಿತ್ರ ರಂಜಾನ್ ಹಬ್ಬವನ್ನು ಸೌಹಾರ್ದತೆ, ಭ್ರಾತೃತ್ವ ಮತ್ತು ಶಾಂತಿಯ ಸಂದೇಶದೊಂದಿಗೆ ಭಕ್ತಿಭಾವದಿಂದ ಆಚರಣೆ ಮಾಡಲಾಯಿತು. ಜಿಲ್ಲಾ ವರದಿ ಮೈಗೂಬಾ ಭಾಷಾ ಮನಗೂಳಿ.
हो चुका है, आने वाले जल्दी आ जाए। सामने जगह खाली है, आगे खाली। दिया, सुनता दिया, खुशहाल जिंदगी दिया, इन सबसे बढ़कर अल्लाह को इस्लाम अता किया है भाइयों। अल्लाह का ये सबसे बड़ा एहसान है कि अल्लाह तमाम को तौहीद से नियामत से नवाजा है। अल्लाह के इन्हीं इनामात में, इन्हीं एहसानात में एक बहुत बड़ा एहसान ये है कि अल्लाह तमाम की मग़फ़िरत के लिए, हमारे गुनाहों की बख्शिश के लिए हमको जन्नत में दाखिला अता करने के अल्लाह ने रमजान के साथ माह मुबारक अता किया था। इस माह मुबारक में हम बहुत हद तक तरावी का इंतजाम किया, बहुत हद तक गरीबों को खिलाया पिलाया, कपड़े अता किए, बहुत सारी नेकियां अल्हम्दुलिल्लाह किया है। इस मौके पर मैं अल्लाह से दुआ करता हूँ बारी ताला रमजान की माह मुबारक में टूटी फूटी जो कुछ हमने इबादत किया है, हमारी इबादत को तेरे फजल को कबूल। अल्हम्दुलिल्लाह रब्बिल आलमीन। ಪ್ರಾರ್ಥನೆಯನ್ನು ಮಾಡ್ತೇವೆ. ಆತ ನಮಗೆ ಹೇಳಿಕೊಡದೇ ಇದೆ. ನಾವೆಲ್ಲ ಬಡವರಿಗಾಗಿ ಬದುಕಬೇಕು, ಸಮಾಜದಲ್ಲಿರುವಂತಹ ದೀನ ದುರ್ಬಲರ ಏಳಿಗೆಗಾಗಿ ನಾವೆಲ್ಲರೂ ಕೈ ಜೋಡಿಸಬೇಕು ಮತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಸಮಾಜವನ್ನು ಎತ್ತುವಂತ ಕೆಲಸ ನಾವೆಲ್ಲರೂ ಮಾಡಬೇಕಂತ ಹೇಳಿ ಕಳೆದ 2 ವರ್ಷಗಳಿಂದ ನನಗೆ ನನ್ನ ಸ್ನೇಹಿತರೆಲ್ಲರೂ ಇಲ್ಲಿಗೆ ಬರಬೇಕು, ನೀವು ಬಂದು ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗಬೇಕಂತ ಹೇಳ್ತಾ ಇದ್ರು. ಆದರೆ ಎಲ್ಲ ಪ್ರಾರ್ಥನೆಗಳು ಒಂದೇ ವೇಳೆಗೆ ನಡೆಯೋದ್ರಿಂದ ನಾನು ದೇವರಿಪ್ಪರಿಗೆ ಅಥವಾ ಒಣಶಾಳ ಬಿಜಾಪುರದಲ್ಲಿ ಭಾಗಿಯಾಗ್ತಿದ್ದೆ. ಈ ವರ್ಷ ನನಗೆ ಇಲ್ಲಿ ಬಂದು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಒಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ನನಗೆ ಅತ್ಯಂತ ಕೃತಜ್ಞತಾ ಪೂರ್ವಕ ಭಾವನೆಯನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ತಾವು ಈ ಒಂದು ಈದ್ಗಾ ಮೈದಾನವನ್ನ ನಿರ್ಮಾಣ ಮಾಡ್ತಿರೋದ್ರ ಬಗ್ಗೆ ನನ್ನ ಸಹೋದರರೆಲ್ಲರೂ ಹೇಳಿದರು. ಇದಕ್ಕೆ ಬಹಳಷ್ಟು ಸಮುದಾಯದ ಹಿರಿಯರು ತಾವೆಲ್ಲರೂ ಸಾಕಷ್ಟು ದಾನದ ರೂಪದಲ್ಲಿ ಹಣವನ್ನು ನೀಡಿದಿರಿ. ಇದಕ್ಕೆ ಸರ್ಕಾರದಿಂದ ಏನಾದರೂ ಸಹಾಯ ಬೇಕಾಗಿದ್ದರೆ ನಾನು ತಮ್ಮೆಲ್ಲರ ಮುಖಾಂತರ ನಮ್ಮ ಉಸ್ತುವಾರಿ ಮಂತ್ರಿಗಳನ್ನ ಒಳಗೊಂಡು ಈ ಒಂದು ಅಲ್ಪಸಂಖ್ಯಾತ ಮತ್ತು ವಕ್ಫ್ ಖಾತೆ ಸಚಿವರಾದಂಥ ಜನಾಬ್ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿಯಾಗಿ ಈ ಒಂದು ಕಾರ್ಯಕ್ಕೆ ಬೇಕಾಗಿರುವಂತಹ ಸರ್ಕಾರದ ಒಂದು ಧನ ಸಹಾಯವನ್ನು ಪಡೆಯಲಿಕ್ಕೆ ನಾವು ನೀವೆಲ್ಲರೂ ಪ್ರಯತ್ನ ಮಾಡೋಣ ಮತ್ತು ಖಂಡಿತವಾಗಿಯೂ ಮುಂದಿನ ವರ್ಷದೊಳಗೆ ಇದಕ್ಕೊಂದು ಸಹಾಯವನ್ನ ನಾವು ಸರ್ಕಾರದಿಂದ ಪಡೆಯುವಂತ ಕೆಲಸ ನಾನು ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ತಮಗೆ ಕೊಡ್ತೀನಿ. ಮತ್ತು ತಮ್ಮ ಯಾರದೂ ಅಭ್ಯಂತರ ಇಲ್ಲ ಅಂತಂದ್ರೆ ವೈಯಕ್ತಿಕವಾಗಿ ನಾನೂ ಸಹ ಈ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಹಣವನ್ನು ನೀಡಲಿಕ್ಕೆ ಉತ್ಸುಕನಾಗಿದ್ದೀನಿ. ಅದೆಲ್ಲರೂ ತಮಗೇನೂ ಅಭ್ಯಂತರ ಇಲ್ಲ ಅಂದ್ರೆ ಈ ಒಂದು ಧರ್ಮದ ಕಾರ್ಯಕ್ಕೆ ನಾನು ನನ್ನ ವತಿಯಿಂದ ಸುಮಾರು 1 ಲಕ್ಷ ರೂಪಾಯಿಯನ್ನ ದೇಣಿಗೆ ಕೊಡಲಿಕ್ಕೆ ನಾನು ಈ ಸಭೆಯಲ್ಲಿ ಘೋಷಣೆಯನ್ನು ಮಾಡ್ತಾ ಇದ್ದೀನಿ. ಹಾಗೆ ನಾವು ನೀವೆಲ್ಲರೂ ಸೇರಿ ಈ ಸಮಾಜದಲ್ಲಿರುವಂತಹ ಎಲ್ಲ ಬಡವರ ಒಂದು ಏಳಿಗೆಗಾಗಿ ದುಡಿಯೋಣ. ನಿಮ್ಮೆಲ್ಲರ ಸಹಾಯ ಸಹಕಾರ ಇದೇ ರೀತಿ ನಮ್ಮೊಟ್ಟಿಗೆ ಇರಲಿ ಅಂತ ಹೇಳಿ ಆಶಿಸಿ ಮತ್ತೊಮ್ಮೆ ಆ ಸೃಷ್ಟಿಕರ್ತ ಅಲ್ಲಾಹುವಿನಲ್ಲಿ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಈದ್ಗಾ ಕಟ್ಟಡಕ್ಕಾಗಿ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಡಲು ನಿಶ್ಚಯ ವ್ಯಕ್ತಪಡಿಸಿದ್ದು, ಅದಕ್ಕಾಗಿ ನಮ್ಮ ಇಡೀ ಸಮಾಜದ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. اللهم بارك لنا فيما رزقنا واغفر لنا وارحمنا يا ارحم الراحمين. ربنا تقبل منا انك انت السميع العليم وتب علينا انك انت التواب الرحيم. ربنا لا تزغ قلوبنا بعد إذ هديتنا وهب لنا من لدنك انك انت الوهاب. ربنا هب لنا من ازواجنا وذرياتنا قرة اعين واجعلنا للمتقين اماما. ربنا ظلمنا انفسنا وان لم تغفر لنا وترحمنا لنكونن من الخاسرين.